ಶಾರದೀಯ ನವರಾತ್ರಿಯ 3ನೇ ದಿನದಂದು ಚಂದ್ರಘಂಟಾ ದೇವಿಯ ಆರಾಧನೆಯನ್ನು ಮಾಡಲಾಗುತ್ತದೆ. ಚಂದ್ರಘಂಟಾ ದೇವಿಯು ದುರ್ಗಾದೇವಿಯ 3ನೇ ರೂಪವಾಗಿದ್ದಾಳೆ. ಚಂದ್ರಘಂಟಾ ಎನ್ನುವ ಪದ ವಿಶೇಷ ಅರ್ಥವನ್ನು ಹೊಂದಿದ್ದು, ಚಂದ್ರ ಎಂದರೆ ಚಂದ್ರ ಮತ್ತು ಘಂಟಾ ಎಂದರೆ ಗಂಟೆಯಂತೆ. ಈ ತಾಯಿಯ ಹಣೆಯ ಮೇಲೆ ಚಂದ್ರನು ಬೆಳಗುವುದರಿಂದ ಆಕೆಗೆ ಚಂದ್ರಘಂಟಾ ಎನ್ನುವ ಹೆಸರು ಬಂದಿದೆ. ದೇವಿಯ ಈ ರೂಪವು ಭಕ್ತರಲ್ಲಿ ಧೈರ್ಯ ಮತ್ತು ಶೌರ್ಯವನ್ನು ತುಂಬುತ್ತದೆ. ಚಂದ್ರಘಂಟಾ ದೇವಿಯು ತಾಯಿಯ ಪಾರ್ವತಿಯ ಉಗ್ರ ರೂಪವಾಗಿದ್ದಾಳೆ, ಆದರೆ ಆಕೆಯ ಮನಸ್ಸು ಮಗುವಿಗಿಂತಲೂ ಮೃದುವಾಗಿದೆ. ಭಕ್ತರ ದುಃಖ ದೂರ ಮಾಡಲು ತಾಯಿ ಕೈಯಲ್ಲಿ ತ್ರಿಶೂಲ, ಖಡ್ಗ, ಗದೆ ಹಿಡಿದಿದ್ದಾಳೆ. ಚಂದ್ರಘಂಟಾ ದೇವಿಯನ್ನು ಪೂಜಿಸುವುದರಿಂದ ಮತ್ತು ಮಂತ್ರಗಳನ್ನು ಪಠಿಸುವುದರಿಂದ ಭಕ್ತರು ಎಲ್ಲ ತೊಂದರೆಗಳಿಂದ ಮುಕ್ತರಾಗುತ್ತಾರೆ ಎಂದು ವಾಡಿಕೆ. ಬಂಗಾರದ ಮೈಬಣ್ಣದ ದೇವಿ ಸೌಂದರ್ಯವತಿ. ಶಿವನನ್ನು ವರಿಸಿದ ನಂತರ ಚಂದ್ರಘಂಟಾ ದೇವಿ ತನ್ನ ಹಣೆಯ ಮೇಲೆ ಅರ್ಧಚಂದ್ರನನ್ನು ಧರಿಸಲು ಪ್ರಾರಂಭಿಸುತ್ತಾಳೆ. ಅದೇ ಕಾರಣಕ್ಕೆ ಚಂದ್ರಘಂಟಾ ಎಂಬ ಹೆಸರು ಬಂದಿದೆ. ಇನ್ನು ಚಂದ್ರಘಂಟಾ ದೇವಿಯು ಈ ಬ್ರಹ್ಮಾಂಡದಲ್ಲಿ ನ್ಯಾಯ, ಶಿಸ್ತು ಮತ್ತು ಸಮತೋಲನವನ್ನು ಸ್ಥಾಪಿಸುವವಳು. ಮೈ ಬಣ್ಣ ಬಂಗಾರ, ಬಾಯಿ ಬೆಳ್ಳಿಯಾಗಿದೆ. 3 ಕಣ್ಣುಗಳಿದ್ದು ಒಂದು ಕಣ್ಣು ಯಾವಾಗಲೂ ತೆರೆದಿರುತ್ತದೆ. ಯುದ್ಧಕ್ಕೆ ಸನ್ನದ್ಧರಾಗಿರುತ್ತಾರೆ. ರಾಕ್ಷಸರ ಸಂಹಾರಕ್ಕಾಗಿಯೇ ಪಾರ್ವತಿಯು ಈ ಅವತಾರ ತಾಳಿದಳು ಎಂಬ ಉಲ್ಲೇಖವಿದೆ. ಚಂದ್ರಘಂಟಾ ದೇವಿಗೆ ಕೆಂಪು ಮತ್ತು ಕಿತ್ತಳೆ ಬಣ್ಣ ಶ್ರೇಷ್ಠ. ದೇವಿಯು ಶುಕ್ರನನ್ನು ಆಳುತ್ತಾಳೆ. ಶುಕ್ರ ಗ್ರಹದಿಂದ ಮನುಷ್ಯರ ಮೇಲೆ ಉಂಟಾಗುವ ಅಶುಭ ಗ್ರಹಗತಿಯ ತೊಂದರೆಗಳು ಮಾಯವಾಗಲು ಶುಕ್ರನ ಅನುಗ್ರಹ ಪಡೆಯಲು ಚಂದ್ರಘಂಟಾ ದೇವಿಯನ್ನು ಆರಾಧಿಸಬೇಕು.